ಎಸ್, ಹೈಕಮಾಂಡ್ ಯಾವಾಗ ಹೇಳುತ್ತೋ ಆವಾಗ ಮುಖ್ಯಮಂತ್ರಿ ಆಗುತ್ತಾರೆ ಅಂತ ಹೇಳಿದ್ರ ಜೊತೆಗೆ ಇವತ್ತು ಏನ್ ನಡೀತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಅಂತ ನಾನು ಇರ್ಲಿಲ್ಲ ಕಣ್ರಿ. ಇದು ಜಸ್ಟ್ ಗ್ರಾಫಿಕ್ಸ್. ಸೊ ಇಬ್ಬರು ಕೂತು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದಾಗ ಸಿದ್ದರಾಮಯ್ಯನವರಿಗೆ ರಂಗನಾಥ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಕಾಲಿಗೆ ನಮಸ್ಕರಿಸ್ತಾರೆ. ನಮಸ್ಕರಿಸಿ ಅಲ್ಲೇ ಹೇಳಿರ್ಬೋದು, ಸಾರ್ ಬಿಟ್ಕೊಟ್ಬಿಡಿ ದಯವಿಟ್ಟು ದಮ್ಮಯ್ಯ ಅಂತೀವಿ ಅಂತ, ಗೊತ್ತಿಲ್ಲ. ಸೊ ಈ ಮಧ್ಯೆ ಏನ್ ಮಾತಾಡಿದ್ರು, ಅವರಿಬ್ಬರ ಮಧ್ಯೆ ಏನ್ ಕಾನ್ವರ್ಸೇಷನ್ ಆಯ್ತು, ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ರು, ಹೈಕಮಾಂಡ್ ಎಲ್ಲವನ್ನ ನಮ್ಮ ಮೇಲೆಯೇ ಬಿಟ್ಟಿದೆ, ನೀವು ಈಗಾಗಲೇ ಎಲ್ಲ ಅಧಿಕಾರವನ್ನ ಅನುಭವಿಸಿದ್ದೀರಿ, ಸರ್ಕಾರ ಬರೋದಕ್ಕೆ ಹೌದು ನೀವು ಕಾರಣ ನಾನು ಕಾರಣ ಇಬ್ರೂ ಕಾರಣ, ಹೀಗಾಗಿ ನನಗೂ ಕೂಡ ಒಂದು CM ಆಗಬೇಕು ಅಂತ ಆಸೆ ಇದೆ, ನಮ್ಮ ಬಣದವರು ಕೂಡ CM ಆಗಿ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಇದು, ಈ ಬಣ ಅನ್ನೋ ಪದ ಇರ್ಲಿ. ಹೈಕಮಾಂಡ್ ಹೇಳಿದಂತೆ ಅಂದು ನಡೆದುಕೊಂಡಿದ್ವಿ, ದೆಹಲಿಗೆ ಹೋಗಿ ಇಬ್ರು ಮತ್ತೊಮ್ಮೆ ಮಾತಾಡೋಣ, ಅಧಿವೇಶನಕ್ಕೂ ಮುನ್ನ ದೆಹಲಿಗೆ ಹೋಗಿ ಬರೋಣ, ಸೋನಿಯಾ ಮೇಡಮ್ ಬಳಿ ನಾನು ಮತ್ತೊಮ್ಮೆ ಕೇಳ್ತೀನಿ, ನೀವು ಮನಸ್ಸು ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಇದು ಇನ್ನರ್ ಮಾಹಿತಿ ಏನು ನಡೀತಾ ಅವರಿಬ್ಬರ ಮಧ್ಯೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳುತ್ತೋ ಅದರಂತೆ ನಡೆದುಕೊಳ್ಳೋಣ, ಸಿದ್ದರಾಮಯ್ಯನವರ ಬಳಿಕ ನಿಮಗೇ ಅಧಿಕಾರ ಅಂತ ಈಗಾಗಲೇ ಹೈಕಮಾಂಡ್ ಹೇಳಿದೆ, ಆದರೆ ಇದೇ ಅವಧಿಯಲ್ಲಿ ಬಿಟ್ಕೊಡಿ ಅಂತ ಹೇಳಿಲ್ಲ, ನಮ್ಮ ಬಣದವರು ಕೂಡ ನೀವೇ ಮುಂದುವರಿರಿ ಸಾರ್ ಅಂತ ಹೇಳ್ತಾ ಇದ್ದಾರೆ. ನನಗೂ ಈಗಲೂ ಕೂಡ ಶಾಸಕರ ಸಂಖ್ಯಾಬಲ ಇದೆ, ನನಗೆ ಇದು ಕೊನೆಯ ಅವಧಿ, ಮುಂದೆ ಮತ್ತೆ ನಾನು CM ಆಗಕ್ಕಾಗೋದಿಲ್ಲ, ನೋಡೋಣ, ನಾಳೆ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತೀನಿ, ಆಮೇಲೆ ನಿರ್ಧಾರ ಮಾಡೋಣ, ದೆಹಲಿಯ ನಾಯಕರು ಏನಾದರೂ ಟೈಮ್ ಕೊಟ್ಟರೆ ಇಬ್ಬರು ಕೂಡ ಹೋಗಿ ಬರೋಣ, ನಾನು ಹೈಕಮಾಂಡ್ ಹೇಳಿದರೆ ಸಿದ್ಧನಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಸೊ ಈಗ ಮತ್ತೆ ಈಗ ಇದು ಒಂಥರ ಗೊಂದಲ, ಇದು ಮ್ಯಾಚ್ ಇದ್ದಂಗೆ, ಏನು ಫುಟ್ಬಾಲ್ ಮ್ಯಾಚ್ ಇದ್ದಂಗೆ, ಫುಟ್ಬಾಲ್ ಮ್ಯಾಚೋ ಇನ್ನೊಂದು ಮ್ಯಾಚೋ, ಬಾಲ್ನ ಒದಿಯೋದು. ಹೈಕಮಾಂಡ್ ಏನು ಮಾಡ್ತು, ಇವರಿಬ್ಬರ ಅಂಗಳಕ್ಕೆ ಬಾಲ್ ಒಗಿತ್ತು, ನೀವೇನು ಮಾಡ್ತೀರೋ ಮಾಡಿ, ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, ನಿಮ್ಮ ಮನೆಗೆ ಅವ್ರು ಹೋಗಿ ಅವ್ರ ಮನೆಗೆ ಇವ್ರು ಬರಲಿ, ಇಬ್ಬರು ಊಟ ಮಾಡಿ ತಿಂಡಿ ಮಾಡಿ ಆಮೇಲೆ ಹೊರಗಡೆ ಬಂದು ಹೇಳಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ. ಯಾಕಂದರೆ ಈಗ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಈ ಮುಖ ಇಟ್ಕೊಂಡು ನೀವು ಪ್ರತಿಪಕ್ಷಗಳನ್ನು ಫೇಸ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನೀವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇಬ್ಬರು ಹೊರಗಡೆ ಬಂದು ನಾವಿಬ್ಬರು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಲೋಕಕ್ಕೆ ಸಾರಿ ಹೇಳಬೇಕು ಅಂತ ಹೇಳಿದ್ರು. ಈಗ ಇವರಿಬ್ರು ಅವ್ರು ಹೇಳ್ದಂಗೆನೆ ಬ್ರೇಕ್ಫಾಸ್ಟ್ ಮಾಡಿ, ಅವ್ರ ಮನೆಗೆ ಇವ್ರು ಹೋಗಿ ಇವ್ರ ಮನೆಗೆ ಅವ್ರು ಬಂದು ಬ್ರೇಕ್ಫಾಸ್ಟ್ ಮಾಡಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದ್ರ ಜೊತೆಗೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಅಂತ ಸಿದ್ದರಾಮಯ್ಯನವರು, ಹೈಕಮಾಂಡ್ ಕರೆದ್ರೆ ಹೋಗಿ ಚರ್ಚೆ ಮಾಡಿ ನಾವು ರೆಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಉಲ್ಟಾ ಬಾಲ್ನ ಹೈಕಮಾಂಡ್ ಅಂಗಳಕ್ಕೆ ಒದ್ದಿದ್ದಾರೆ. ಸೀದಾ ಹೋಗಿ ಡೆಲ್ಲಿಯಲ್ಲಿ ಸೋನಿಯಾ ಗಾಂಧಿ ಅವ್ರ ಮನೆ ಮುಂದೆ ಬಿದ್ದಿದೆ ಬಾಲು. ಈಗ ಏನು ಮಾಡ್ತಾರೆ ಹೈಕಮಾಂಡು ನೋಡಿ, ಇದಲ್ಲ ಉತ್ತರ, ಇದಲ್ಲ ಫಾರ್ಮ್ಯುಲಾ, ಇದಲ್ಲ ಸೂತ್ರ, ಇದಲ್ಲ ಸಮಾಧಾನ ಅಥವಾ ಪರಿಹಾರ. ಹೈಕಮಾಂಡ್ ಕೈಯಲ್ಲಿ ಇರೋದು ಒಂದೇ ಸೂತ್ರ, ಒಂದು ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಿ, ಇಲ್ಲ ಅಂದರೆ ನಾಯಕತ್ವ ಬದಲಾವಣೆಯ ವಿಚಾರ ತಮ್ಮ ತಲೆಯಲ್ಲಿದ್ದರೆ ಆದಷ್ಟು ಬೇಗ ಮಾಡಿ, ಅದನ್ನು ಬಿಟ್ಬಿಟ್ಟು ಡಿನ್ನರ್ ಮಾಡು, ಇದು ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿ ಸದ್ಯಕ್ಕೆ ಗಾಯಕ್ಕೆ ತೇಪೆ ಹಚ್ಚೋ ಕೆಲಸ ಮಾಡಬೇಡಿ. ಈಗ ಮತ್ತೆ ಇಬ್ಬರು ಭಾಳಷ್ಟು ಜಾಣರು, ಇಬ್ಬರು ನೀವು ಹೇಳ್ದಂಗೆ ಮೀಟಿಂಗ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದ್ರ ಜೊತೆಗೆ ಹೈಕಮಾಂಡ್ ಡಿಸಿಷನ್ ಅಂತ ಮತ್ತೆ ಅವ್ರಿಗೇನೆ ಬಿಟ್ಟಿದ್ದಾರೆ. ಈಗ ಹೈಕಮಾಂಡ್ ಏನು ಮಾಡುತ್ತೆ, ಏನು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷ್ಯ ಅನ್ನೋ ಥರದಲ್ಲಿ ಇಬ್ಬರು ಏನಾದರೂ ಮಾಡಿ ಒಗ್ಗಟ್ಟು ಸಾರ್ರಿ ಅಂತ ಹೇಳಿದ್ರು, ಇವರು ತಿರ್ಗಾ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳೋದ್ರ ಮೂಲಕ ಮತ್ತೆ ಹೈಕಮಾಂಡ್ಗೆ ಪಜೀತಿ ತಂದು ಇಟ್ಟಿದ್ದಾರೆ. ಈಗ ಹೈಕಮಾಂಡ್ ಏನು ಮಾಡುತ್ತೆ, ಈಗಲೂ ತೇಪೆ ಹಚ್ಚೋ ಕಾರ್ಯಕ್ರಮ ಮಾಡ್ತಿರೋ ಅಥವಾ ಇದಕ್ಕೇನಾದರೂ ಮದ್ದು ಅರಿತಿರೋ ಹೈಕಮಾಂಡ್ ನಾಯಕರು ನೀವು, ಗೊತ್ತಿಲ್ಲ. ಸೊ ಈಗ ಮತ್ತೆ ಬಾಲ್ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಿದ್ದಿದೆ. ಇದು ರಾಜಕೀಯ. ಮೊನ್ನೆನೇ ಚರ್ಚೆ ಮಾಡಿದ್ದೀವಿ.